ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಸಾವಿನ ದವಡೆಯಲ್ಲಿದ್ದವರಿಗೂ ಮರುಜೀವ ಕೊಡಬಹುದು. ದುಡ್ಡು ಖರ್ಚಾದರೂ ಪ್ರಾಣ ಉಳಿಸಬಹುದು ಅನ್ನೋದು ಬಹುಜನರ ನಂಬಿಕೆ. ಆದರೆ ಈ ಸ್ಟೋರಿ ನೋಡಿದ್ರೆ ನಿಮ್ಮ ಅಭಿಪ್ರಾಯ ಬದಲಾಗುತ್ತೆ. ಯಾಕೆಂದ್ರೆ ಪ್ರತಿಷ್ಠಿತ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಅಗತ್ಯವಿದೆ ಅನ್ಸುತ್ತೆ. ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಯಾವುದು ಆ ಆಸ್ಪತ್ರೆ, ಎಲ್ಲಿದೆ ಡೀಟೇಲ್ಸ್. ಶೂ ಚಪ್ಪಲಿ ಹಾಕಿಕೊಂಡೇ ಒಳಗೆ ಓಡಾಡ್ತಿರುವ ವ್ಯಕ್ತಿಗಳು, ಅತ್ತಿಂದಿತ್ತ ಓಡಾಡ್ತಿರುವ ನಾಲ್ಕಾರು ಜನರು, ಹೊಳಕೆದ್ದ ಫ್ಲೋ. ನೀವೀಗ ನೋಡ್ತಾ ಇರೋದು ಬೆಂಗಳೂರಿನಲ್ಲಿರುವ ಪ್ರತಿಷ್ಠಿತ ಮಣಿಪಾಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಐಸಿಯು ದೃಶ್ಯ. ಹೌದು, ಐಸಿಯುನಲ್ಲಿ ಶುಚಿತ್ವ ಕಾಪಾಡದೆ ರೋಗಿಯ ಸಾವಿಗೆ ಕಾರಣವಾದ ಆರೋಪ ಮಣಿಪಾಲ್ ಆಸ್ಪತ್ರೆ ವಿರುದ್ಧ ಕೇಳಿಬಂದಿದೆ. ಬೆಂಗಳೂರಿನ ಜೆಪಿ ನಗರ ನಿವಾಸಿ ಶೋಭಾ ಗರ್ಭಕೋಶ ಕ್ಯಾನ್ಸರ್ಗೆ ತುತ್ತಾಗಿದ್ದರು. ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಬರೋಬ್ಬರಿ 34 ದಿನಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆ ಪಡೆದ ನಂತರ ಶೋಭಾ ಆರೋಗ್ಯದಲ್ಲಿ ಚೇತರಿಕೆ ಕಂಡಿತ್ತು. ಹೀಗಾಗಿ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದರು. ಅದ್ಯಾಕೋ ಏನೋ ಮತ್ತೆ ಆರೋಗ್ಯ ಬಿಗಡಾಯಿಸಿಬಿಡ್ತು. ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ್ರೂ ಶೋಭಾ ಗುಣಮುಖರಾಗಲೇ ಇಲ್ಲ. ಅಶುಚಿ ವಾತಾವರಣದಿಂದ ಉಂಟಾದ ಸೋಂಕಿನಿಂದಲೇ ಶೋಭಾ ಸಾವನ್ನಪ್ಪಿದ್ದಾರೆ ಅನ್ನೋದು ಸಂಬಂಧಿಕರ ಆರೋಪ. ಆ್ಯಂಡ್ ದೆನ್ ಐಸಿಯು ಕರ್ಕೊಂಡು ಹೋದ್ಮೇಲೆ ಅಧ್ವಾನ ಮಾಡಿಟ್ಬಿಟ್ರು ಅಲ್ಲಿ. They just ruined her case badly and they are charging $1,000 ಅಂದರೆ 50,000 ರೂಪಾಯಿ ದಿನ ಚಾರ್ಜ್ ಮಾಡ್ತಾ ಇದ್ದಾರೆ. They are charging US rates and the ICU is dirtier than the Kadasipalya bus stand. Probably the Leela Palace toilets are cleaner than the ICU here. ಇನ್ನು ವೈದ್ಯರ ನಿರ್ಲಕ್ಷ್ಯವು ಶೋಭಾಳ ಸಾವಿಗೆ ಕಾರಣ ಎಂದು ಆರೋಪಿಸಿದ್ದಾರೆ. ಹೀಗಿದ್ರೂ ಬರೋಬ್ಬರಿ 14 ಲಕ್ಷ ಬಿಲ್ ಮಾಡಿದ್ದಾರೆ ಅಂತ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. This hospital must be punished. What is happening here? We are all citizens of India. Can any Indian, even the director of a company, can pay 14 lakh, 15 lakh rupees for such kind of disease? And they should take care of this hospital and the management. Why this MICU with the sleepers? Cow dung is there. It's going. Everywhere it is going. What is this? There is no mask. Nothing. ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಪ್ರಾಣ ಆದರೂ ಉಳಿಲಿ ಅಂತ ಜನರು ಹೈಟೆಕ್ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಆದರೆ ಅಲ್ಲೂ ಹಣಕ್ಕಷ್ಟೇ ಮಹತ್ವ ಕೊಟ್ಟು ಪ್ರಾಣವನ್ನು ಲೆಕ್ಕಿಸದೇ ಇರೋದು ನಿಜಕ್ಕೂ ದುರಂತ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.